ನಮಸ್ಕಾರ, ನಾನು ತನುಶ್ರೀ. ನಮ್ಮ ಸಂಸ್ಥೆಯ ಹೆಸರು ರೋಲ್ ದ ಡೈಸ್. ಇಲ್ಲಿ ಏನು ಸಿಗುತ್ತೆ ಅನ್ನೋದೊಂದು ಕುತೂಹಲ ಇರ್ಬೋದು. ಬನ್ನಿ ನೋಡಿ, ವಿಶಿಷ್ಟವಾದ ನಮ್ಮ ದೇಶೀಯ ಪಾರಂಪರಿಕ ಆಟಗಳು ಸಿಗುತ್ತೆ. ಬನ್ನಿ. ಅನ್ನುವ ಹೆಸರಿನ ಸಂಸ್ಥೆಯ ಸಂಸ್ಥಾಪಕಿ. ಇಲ್ಲಿ ನಾವು ಏನ್ ಮಾಡ್ತಾ ಇದ್ದೀವಿ ಅಂದ್ರೆ, ನಮ್ಮ ಭಾರತೀಯ ದೇಶೀಯ ಪಾರಂಪರಿಕ ಆಟಗಳು, ಆ ಆಟಗಳನ್ನ ತಯಾರಿಸಿ ಮಾರಿ ಮಕ್ಕಳಿಗೆ ಅದನ್ನ ಕುತೂಹಲ ಮೂಡಿಸ್ತಾ ಇದ್ದೀವಿ. ದಶಕಗಳ ಹಿಂದೆ, ಕೇವಲ 80s 90s ಹೋಗಿ, ಅವಾಗ ಮನೆ ಮನೆಯಲ್ಲೂ ಎಲ್ರಿಗೂ ಚೌಕಾಬಾರ ಆಡೋದ್ ಗೊತ್ತಿತ್ತು, ಪಗಡೆ ಗೊತ್ತಿತ್ತು, ಅಳುಗುಳಿ ಮನೆ ಅಂತೂ ಸರ್ವೇ ಸಾಮಾನ್ಯ ಆಗಿತ್ತು. ಈಗ ನೋಡಿ, ಆ ಆಟಗಳು ಕಾಣಿಸ್ತಾನೆ ಇಲ್ಲ. ಎಲ್ಲಿ ಹೋಗಿದೆ ಆ ಆಟಗಳು? ಹಿಂದೆ ಆ ಆಟಗಳು ಆಡ್ಬೇಕಾರೆ ಅಪ್ಪ ಅಮ್ಮ ಅಜ್ಜಿ ತಾತ ಎಲ್ಲ ಒಟ್ಟಿಗೆ ಕುತ್ಕೊಂಡು ಮಾತಾಡ್ತಾ ಇದ್ವಿ, ವಿಷಯಗಳನ್ನ ಹಂಚ್ಕೊಂತಾ ಇದ್ವಿ. ಆ ಖುಷಿ, ಆ ಸಂಭ್ರಮನೇ ಬೇರೆ. ಈಗ ಏನಾಗ್ತಾ ಇದೆ, ಆ ಆಟದ ಸಮಯ ಎಲ್ಲ ಬಂದು ಮೊಬೈಲ್ ತಗೊಂಡ್ಬಿಟ್ಟಿದೆ. ಎಲ್ಲರಿಗೂ ಮೊಬೈಲ್ ಗೀಳ್ ಹತ್ಬಿಟ್ಟಿದೆ. ಅಪ್ಪ ಅಮ್ಮ ಮಕ್ಳ ಕೈಲೂ ಒಂದೊಂದು ಮೊಬೈಲು ಅಥವಾ ಒಂದು ಲ್ಯಾಪ್ಟಾಪು, ಐಪ್ಯಾಡು, ನೋಟ್ ಪ್ಯಾಡ್ ಈ ತರ ಏನಾರ ಇರುತ್ತೆ. ಈ ಮಕ್ಳಿಗೆ ಆ ಒಂದು ಭೌತಿಕ ಬೆಳವಣಿಗೆಯಿಂದ ವಂಚಿತರಾಗ್ತಿದಾರಲ್ಲ ಅಂತ ತುಂಬಾ ಬೇಜಾರಾಗತ್ತೆ. ಸೊ ಈ ಆಟಗಳದ್ದು ಗಮ್ಮತ್ತು ಆ ಮಕ್ಕಳಿಗೆ ಪರಿಚಯ ಮತ್ತೆ ಮಾಡಿಸ್ಕೊಡ್ಬೇಕು. ಆ ಮಕ್ಕಳಿಗೆ ಮತ್ತೆ ಪುನಃ ನಮ್ಮ ಬೇರೆಗಳಿಗೆ ಕನೆಕ್ಟ್ ಮಾಡ್ಬೇಕು. ಆ ಮಕ್ಕಳಲ್ಲಿ ಮತ್ತೆ ಆ ಆಲೋಚನಾ ಶಕ್ತಿ ಎಲ್ಲ ಮತ್ತೆ ಬೆಳೆಸ್ಬೇಕು. ಅವ್ರ ಚುರುಕ್ತನ, ಬುದ್ಧಿಮತ್ತೆನ ಇನ್ನೂ ಮಾಡ್ಬೇಕು ಅಂತ ಒಂದು ಉದ್ದೇಶದಿಂದ ಈ ಸಂಸ್ಥೆ ಶುರು ಮಾಡಿರೋದು. ಪರಿಣಾಮ ಏನಾಗ್ತಿದೆ ಅಂತಂದ್ರೆ, ಪತ್ನಿಗೆ ಹೇಳ್ತಾನೆ, ನನ್ ಕಡೆ ಗಮನ ಕೊಡ್ತಿಲ್ಲ ಮಾಡ್ತಿಲ್ಲ ಅಂತ. ಪತ್ನಿದು ಅದೇ ತರ ಒಂದು ಆಲೋಚನೆ, ನೀವು ಕೂಡ ನಮ್ ಕಡೆಗೆ ಮಕ್ಳ ಕಡೆಗೆ ಗಮನ ಕೊಡ್ತಿಲ್ಲ ಅಂತ. ನಿಜವಾಗ್ಲೂ ಬಡಪಾಯಿಗಳಾದವರು ಮಕ್ಳುಗಳಿಗೆ ಏನ್ ಮಾಡ್ಬೇಕು ಅಂತ ಗೊತ್ತಾಗಲ್ಲ. ಅವರಿಗೆ ಒಂದು ಆಲೋಚನಾ ಶಕ್ತಿ ಇರಲ್ಲ. ಮೊಬೈಲ್ ಸಿಗತ್ತೆ, ಇದು ಸಿಗತ್ತೆ, ಮುಳುಗು ಹೋಗ್ಬಿಡ್ತಾರೆ. ಸೊ ಮಕ್ಕಳಲ್ಲಿ ಆ ಒಂದು ಏಕಾಂಗಿತನ ಬೆಳ್ಸಕ್ಕೆ ಇದು ಕಾರಣ ಆಗ್ತಿದೆ ಅಂತ ಅನ್ಬೋದು. ಇತ್ತೀಚಿನ ವರ್ಷಗಳಲ್ಲಿ ಮಕ್ಕಳಿಂದ ಹಿಡಿದು ದೊಡ್ಡವ್ರ ತನಕನೂ ಏಕಾಂಗಿತನ ಅನ್ನೋದು ಎಲ್ರಿಗೂ ತುಂಬಾನೇ ಫೀಲ್ ಆಗ್ತಾ ಇದೆ. ಆಯ್ತಾ? ಇದಕ್ಕೆ ಬರಕ್ಕೆ ಕಾರಣ ಜನಗಳ ಮಧ್ಯ ಸಂವಹನೆ ಕೌಶಲ್ಯ, ಮಾತುಕತೆ ಕಮ್ಮಿ ಆಗಿದೆ. ಆ ಮಾತುಕತೆ ಕೌಶಲ್ಯ ಎಲ್ಲ ಮತ್ತೆ ಶುರು ಮಾಡ್ಬೇಕು, ಮತ್ತೆ ಜನದ್ರ ಜೊತೆಗೆ ಬಿಡಬೇಕು ಅಂದ್ರೆ ನಮ್ಮ ಈ ಆಟಗಳು ಸಹಾಯಕಾರಿ. ಇಲ್ಲಿ ನೋಡಿ, ಇದು 5 ಮನೆ ಚೌಕಾಬಾರ. 5 ಮನೆ ಚೌಕಾಬಾರನ ಎಲ್ರು ಗಟ್ಟ ಮನೆ, ಅಷ್ಟಚಮ್ಮ, ದಾಯಕಟ್ಟಂ ಅಂತ ಬೇರೆ ಬೇರೆ ಹೆಸರಲ್ಲಿ ಕರೀತಾರೆ. ಈ 5 ಮನೆ ಚೌಕಾಬಾರ ಆಡೋದು ಎಷ್ಟು ಸುಲಭ ನೋಡಿ. ಇದು ಎಲ್ರಿಗೂ ಗೊತ್ತಿರುತ್ತೆ. ಸೊ 4 ಕೌಡೆ ಬೇಕು. ಕೌಡೆ ಹಿಂಗ್ ಹಾಕಿದ್ರೆ ಒಂದ್ ಬಿದ್ರೆ ಇಲ್ಲಿ ನಡೆಸ್ತೀವಿ. ಈ ಕಡೆಯವ್ರು ಹಾಕಿದ್ರೆ ಮತ್ತೆ ಹಿಂಗ್ ಹಾಕಿದ್ರೆ ಇವ್ರದ್ದು ಒಂದ್ ಬಿಟ್ಟು ಸೊ ಇಲ್ಲಿ ನಡೆಸ್ತೀವಿ. ಹೀಗೆ ಕೌಡೆಗಳ ಸಂಖ್ಯೆ ಮೇಲೆ ಈ ಆಟನ ಮುರಿಸ್ತೀವಿ. ಈ ಆಟದಲ್ಲಿ ಮಕ್ಳಿಗೆ ಏನ್ ಬರುತ್ತೆ? ಬುದ್ಧಿ ತುಂಬಾ ಚುರುಕಾಗತ್ತೆ. ಎರಡನೇದು, ಒಂದೇ ಕಡೆಗೆ ಕುತ್ಕೊಳ್ಳೋ ಅಂತ ಏಕಾಗ್ರತೆ ಬೆಳೆಯುತ್ತೆ. ಮೂರನೇದು, ಅವರ ಮೈಂಡ್ ಎಷ್ಟು ಶಾರ್ಪ್ ಆಗಿರುತ್ತೆ ಅಂತಂದ್ರೆ, ಇದ್ರಲ್ಲಿ ಅದೇ ಕಾಯಿ ನಡೆಸಿದ್ನ ಬೇರೆ ಯಾವ್ದಾರ ಕಾಯಿ ಹೊಡಿಬೋದಾ? ಸೊ ಎಷ್ಟೇ ಮಲ್ಟಿ ಟಾಸ್ಕಿಂಗ್. ಆಮೇಲೆ ಅವ್ರ ಟರ್ನ್ ಬರೋ ತನಕನೂ ಅವರಿಗೆ ಪೇಷನ್ಸ್ ಇಂದ ಕುತ್ಕೊಂಡು ಕಾಯ್ತಾ ಇರ್ತಾರೆ. ಸೊ ಮಕ್ಕಳಿಗೆ ಸ್ಪೋರ್ಟಿವ್ ಸ್ಪಿರಿಟ್ ಬೆಳೆಸಕ್ಕೆ, ಆಮೇಲೆ ಇನ್ನೊಬ್ರು ಬೇರೆ ಮಕ್ಳ ಜೊತೆಗೆ ಸಂವಹನ, ಕಮ್ಯುನಿಕೇಶನ್ ಮಾಡಕ್ಕೆ ಈ ಚೌಕಾಬಾರ ತುಂಬಾ ಸಹಾಯಕಾರಿ. ಇದು 5 ಮನೆ ಚೌಕಾಬಾರ ಆದ್ರೆ, ಇಲ್ಲಿದೆ ನೋಡಿ 7 ಮನೆ ಚೌಕಾಬಾರ. 7 ಮನೆ ಚೌಕಾಬಾರ ಎಷ್ಟು ಚೆನ್ನಾಗಿತ್ತು. ನಿಮಗ್ ಗೊತ್ತಾ, ಹಿಂದಿನ ಕಾಲದಲ್ಲಿ ಅಜ್ಜಿ ತಾತ ಅವರೆಲ್ಲ ಮೊಮ್ಮಕ್ಳ ಜೊತೆ ಕ್ಲೋಸ್ ಆಗ್ತಾ ಇದ್ದಿದ್ದೆ ಈ ಆಟಗಳನ್ನ ಆಡಿ. ಯಾರೇ ಈಗ ನಮ್ ಜನರೇಷನ್ ಅವ್ರನ್ನೆಲ್ಲ ಕೇಳಿ, ನಾವೆಲ್ಲರೂ ನಮ್ಮ ಅಜ್ಜಿ ತಾತ, ದೊಡ್ಡಪ್ಪ ಚಿಕ್ಕಮ್ಮ, ಅತ್ತೆ ಮಾವನ್ ಜೊತೆಗೆ ಒಂದಲ್ಲ ಒಂದ್ ಆಟ ಆಡಿದೀವಿ. ಅದು ಲಗೋರಿ ಇರ್ಬೋದು, ಅಥವಾ ಚೌಕಾಬಾರ ಇರ್ಬೋದು, ಅಳುಗುಣಿ ಮನೆ ಇರ್ಬೋದು, ಇನ್ನೊಂದು ಆಟ ಇರ್ಬೋದು. ಸೊ ಎಲ್ಲ ಆಟನೂ ನಾವು ಆಡಿದೀವಿ. ಸೊ ಈ ಆಟಗಳು ಸಂಬಂಧಗಳನ್ನ ಬೆಳೆಸೋತ್ತ, ಗಟ್ಟಿ ಮಾಡೋಷ್ಟು ತುಂಬಾ ಸಹಾಯಕಾರಿಯಾಗಿತ್ತು. ಈಗ ನೋಡಿ, ಎಲ್ರು AI, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ಕೃತಕ ಬುದ್ಧಿಮತ್ತೆ ಬಗ್ಗೆ ಹೇಳ್ತಾರೆ. ಬಟ್ ಆ AI ಯೂಸ್ ಮಾಡಕ್ಕೂ ನಿಮ್ಗೆ ಒಂದು ಬುದ್ಧಿ ಇರ್ಬೇಕು. ಅದಕ್ಕೆ ನೀವೇ ತಾನೇ ಫೀಡ್ ಮಾಡೋದು. ನಿಮ್ಗೆ ಏನ್ ಬೇಕು ಅಂತ ಫೀಡ್ ಮಾಡೋದು ನೀವೇ. ಸೊ ನೀವು ಹೇಗೆ ಫೀಡ್ ಮಾಡ್ತೀರಾ, ಯಾವ ತರ ಕ್ವಾಲಿಟಿ ಫೀಡ್ ಮಾಡ್ತೀರಾ, ನಿಮ್ಮ ಯೋಚನಾ ಶಕ್ತಿ ಯಾವ ತರ ಇದೆಯೋ ಆ ತರ ಬರುತ್ತೆ.
ಸೊ ನಿಮ್ಮ ಯೋಚನಾ ಶಕ್ತಿನ ಬೆಳೆಸ್ಬೇಕು ಅಂತಿದ್ರೆ, ಒಂದು ಕಾಮನ್ ಸೆನ್ಸ್, ಲಾಜಿಕಲ್ ರೀಸನಿಂಗ್ ಬೆಳೆಸ್ಬೇಕು ಅಂತಿದ್ರೆ ಈ ಆಡು ಹುಲಿ ಆಟ. ಈ ಆಡು ಹುಲಿ ಆಟ ನೋಡಿ, ಇದು ಕಾಯಿಗಳು ಹೇಗಿದೆ, ಇದು ಮರದಲ್ಲಿ ಮಾಡಿರೋದು. ನಿಮ್ದು ಎಲ್ಲಾ ಗೇಮ್ ಟೈಪ್ ಎಕೋ ಫ್ರೆಂಡ್ಲಿ. ಈ ಆಟ ಮಕ್ಕಳಿಗೆ ನಾವ್ ಯಾಕೆ ಸಜೆಸ್ಟ್ ಮಾಡ್ತೀವಿ ಅಂತಂದ್ರೆ, ಅದ್ರಲ್ಲಿ ಒಂದು ಮ್ಯಾಥಮೆಟಿಕಲ್ ಕ್ಯಾಲ್ಕುಲೇಷನ್ಸ್. ಯಾಕೆಂದ್ರೆ ಯೂಟ್ಯೂಬ್ ಅಲ್ಲಿ ವಿಡಿಯೋಸ್ ನೋಡಿ ನೋಡಿ ಒಂದೇ ತರ ಬರ್ತಾ ಇದೆ. ಇದರಿಂದ ಅವರಿಗೆ ಮ್ಯಾಥಮೆಟಿಕಲ್ ಕ್ಯಾಲ್ಕುಲೇಷನ್ಸ್ ಎಲ್ಲ ಹೇಗ್ ಮಾಡ್ಬೋದು ಅನ್ನೋದು ಗೊತ್ತಾಗತ್ತೆ. ಸೊ ಈ ಆಟ, ಈ ಆಡನ್ನ ಹಿಂಗ್ ತಿನ್ನೋದು ಅಥವಾ ಹುಲಿಗಳು ಕಟ್ಟಾಕೋದು, ಈ ತರದ ಆಟ, ಬೇಟೆ ಆಡೋ ಆಟ ಅಂತಾನು ಹೇಳ್ತಾರೆ, ತುಂಬಾ ಮಜವಾಗಿದೆ. ಈ ಆಟಗಳನ್ನ ಈಗ ನಮ್ಮ ದೇಶಕ್ಕಿಂತ ಜಾಸ್ತಿ ಹೊರಗಡೆಯಲ್ಲಿರೋ NRIs ತುಂಬಾ ಆರ್ಡರ್ ಮಾಡ್ಕೊಂತಾರೆ. ಈ ಆಟಗಳನ್ನ ನಾವು ಅಮೆರಿಕ, ಆಸ್ಟ್ರೇಲಿಯಾ, ಕೆನಡಾ, ಹೀಗೆ ಬೇರೆ ಬೇರೆ ಜಾಗಕ್ಕೂ ಕಳಿಸ್ತಾ ಇದೀವಿ. ಆಮೇಲೆ ಥ್ರೂಔಟ್ ಇಂಡಿಯಾ ಎಲ್ಲಿಗ್ ಬೇಕಾದ್ರೂ ಕಳಿಸ್ತೀವಿ. ಸೊ ನಮ್ದು ವೆಬ್ಸೈಟ್ ಈ ತರ ಇದೆ. ಇದು ನಮ್ದು ಬಾಕ್ಸ್, ಪ್ರತಿಯೊಂದು ಡಿಸೈನು, ಮ್ಯಾನುಫ್ಯಾಕ್ಚರ್, ಕಾನ್ಸೆಪ್ಟ್ ಎಲ್ಲ ನಮ್ದೆ. ಈ ಆಡು ಹುಲಿ ಆಟದಲ್ಲಿ 2 ತರದ ಬೋರ್ಡ್ ಇದೆ. ನಿಮಗೆ ಕನ್ಫ್ಯೂಷನ್ ಆಗಿರ್ಬೋದು, ಏನಿದು 2 ತರದ ಬೋರ್ಡ್ ಅಂತ. ಇದು ಲೆವೆಲ್ 3, ಇದು ಲೆವೆಲ್ 4. ಯಾಕೆ? ಬೇಸ್ಡ್ ಆನ್ ಕಾಂಪ್ಲೆಕ್ಸಿಟಿ. ಅದ್ರ ಮೇಲ್ಗಡೆಗೆ ನಾವು ಬೇರೆ ಬೇರೆ ಲೆವೆಲ್ಸ್ ನ ಡಿಸೈನ್ ಮಾಡಿದೀವಿ. ಈ ಆಟ ಮಕ್ಕಳಿಗೆ ಇಂಟ್ರೊಡ್ಯೂಸ್ ಮಾಡಿ ಒನ್ ಆಫ್ ದ ಬೆಸ್ಟ್ ಗಿಫ್ಟ್ ನೀವು ಅವರಿಗೆ ಅವರ ಬಾಲ್ಯದಲ್ಲಿ ಕೊಡುವಂತದ್ದು. ಎಷ್ಟು ಚೆನ್ನಾಗಿ ಅವರ ಬುದ್ಧಿ ಮತ್ತೆ ಚುರುಕಾಗತ್ತೆ ಅನ್ನೋದನ್ನ ನೀವೇ ಅನುಭವಿಸಿ ನೋಡ್ಬೋದು. ಸೊ ಈ ಆಟ ಆಡಕ್ಕೆ ನಿಮ್ಗೆ ಬರಲ್ಲ, ಹೇಗಪ್ಪ ಮಾಡೋದು ಯೋಚನೆ ಮಾಡ್ಬಿಡಿ. ನಮ್ಮ ಹತ್ರ ಮ್ಯಾನ್ಯಲ್ಸ್ ಹೇಗಿದೆ ಅಂತಂದ್ರೆ, ಸ್ಟೆಪ್ ಬೈ ಸ್ಟೆಪ್ ಮ್ಯಾನ್ಯಲ್ಸ್, ನಿಮಗೆ ಪಿಕ್ಟೋರಿಯಲ್ ಮ್ಯಾನ್ಯಲ್ಸ್ ತುಂಬಾ ಕ್ಲಿಯರ್ ಆಗಿದೆ, ಗೊತ್ತಾಗತ್ತೆ ನೋಡಿ. ಇಲ್ಲಿ ಹೇಗ್ ಆಡ್ಬೇಕು, ಏನ್ ಮಾಡ್ಬೇಕು, ಯಾವ್ದು ವ್ಯಾಲಿಡ್ ನಾಟ್ ವ್ಯಾಲಿಡ್, ಇದ್ರ ಮೇಲೂ ಇನ್ನೂ ಡೌಟ್ ಇದೆಯಾ, ಯೂಟ್ಯೂಬ್ ವಿಡಿಯೋಸ್ ಇದೆ. ಇದ್ರ ಮೇಲೂ ಡೌಟ್ ಇದೆಯಾ, ನಮ್ಮ ಸಪೋರ್ಟ್ ನೀವು ಆಟ ಕಲಿಯೋ ತನಕನೂ ಇರುತ್ತೆ. ಸೊ ಇದು ಲೆವೆಲ್ 4 ಮ್ಯಾನ್ಯಲ್, ಇದು ಲೆವೆಲ್ 3 ಮ್ಯಾನ್ಯಲ್. ಇದಕ್ಕೆ ಹೇಗಿದೆ ಅಂತ ನೋಡ್ಬೋದಲ್ವಾ, ಆಡು ಮತ್ತೆ ಹುಲಿ. ನೋಡಿ, ಮುದ್ದಾಗಿರುವಂತ ಆಡು ಮತ್ತೆ ಹುಲಿ. ಸೊ ಹಣ್ಣು ಹೆಂಗಾಯ್ತು? ಹಣ್ಣಾಗ್ಲಿಲ್ಲ, 4 ಬೀಳ್ಬೇಕು, ಬರೀ 2. 4 ಹಣ್ಣು ಮಾಡ್ಬೋದಿತ್ತು ಉಳಿದಿದ್ರೆ. ಅನ್ನಿಸ್ತಿರ್ಬೋದು, 2 ಬೋರ್ಡ್ ಮ್ಯಾಟ್ ನೋಡಕ್ಕೆ ಒಂದೇ ತರ ಇದೆ ಲೇಔಟ್, ಏನ್ ವ್ಯತ್ಯಾಸ ಅಂತ. ಇದು ನೋಡಿ, ಇದು ಸಿಲ್ಕ್ ಬಟ್ಟೆಯಲ್ಲಿ ಮಾಡಿರುವಂತ ಬೋರ್ಡ್. ಇದಕ್ಕೆ ಚನ್ನಪಟ್ಟಣದ ಕಾಯಿಗಳು, ನ್ಯಾಚುರಲ್ ವೆಜಿಟಬಲ್ ಡೈಸ್ ಉಪಯೋಗಿಸಿರುವಂತದ್ದು. ಇದಕ್ಕೆ ಟಿನ್ ಬಾಕ್ಸ್ ಬರುತ್ತೆ. ಇದು ಬಂದು ಕಾಟನ್ ಕ್ಯಾನ್ವಾಸ್ ಅಲ್ಲಿ ಪ್ರಿಂಟೆಡ್ ಬೋರ್ಡ್. ಇದು ಎಂಬ್ರಾಯ್ಡ್ರಿ. ಇದು MDF ಅಲ್ಲಿ ಮಾಡಿರುವಂತಹ ಫಾನ್ಸ್ ಪ್ರಿಂಟೆಡ್. ಇದಕ್ಕೆ ಈ ತರದ ಬಾಕ್ಸ್ ಇರುತ್ತೆ. ಸೊ ಇಟ್ಸ್ ಲೈಕ್ ಕಾಟನ್ ಸ್ಯಾರಿ, ಸಿಲ್ಕ್ ಸ್ಯಾರಿ, ಡಿಫರೆನ್ಸ್. 2 ವೇರಿಯೇಷನ್ ಇದೆ, ನಿಮ್ಗೆ ಯಾವ್ದು ಬೇಕಾದ್ರೂ ಆರ್ಡರ್ ಮಾಡ್ಬೋದು. ಈಗ ನೋಡಿ, ಕಾಲೇಜ್ ವಿದ್ಯಾರ್ಥಿಗಳಿಗೆ ಒಂದು ಸಿಂಪಲ್ ಕ್ಯಾಲ್ಕುಲೇಷನ್ ಕೇಳಿ. ಕ್ಯಾಲ್ಕುಲೇಷನ್ ಕೇಳಿದ್ರೆ 12 8 ಎಷ್ಟು, ಅಥವಾ 55 + 75 + 23 ಹಿಂಗ್ ಕೇಳಿದ್ರೆ ಅವ್ರು ಕ್ಯಾಲ್ಕುಲೇಟರ್ ತೆಗೆದು ನೋಡ್ತಾರೆ. ಅದೇ ನಮ್ಮ ಹಿರಿಕರು ಕೇಳಿ ಚೆಕ್ ಅಂತ ಅವ್ರ ಬಾಯಿಂದ ಉತ್ತರ ಬಂದ್ಬಿಡುತ್ತೆ, ಯಾವುದೇ ಪೇಪರು, ಪೆನ್ಸಿಲ್, ಕ್ಯಾಲ್ಕುಲೇಟರ್ ಇಲ್ಲದೆ. ಆ ತರದ್ದು ಒಂದು ಶಕ್ತಿ ಮತ್ತೆ ಹೇಗೆ ಬರ್ಕೋಬೇಕು, ಆ ಶಕ್ತಿ ಪಡ್ಕೋಬೇಕು ಅಂತಂದ್ರೆ ನಮ್ಮ ಮೆದುಳಿಗೆ ಕೆಲಸ ಕೊಡ್ಬೇಕು, ಕಸರತ್ತು ಕೊಡ್ಬೇಕು. ಆ ಒಂದು ಕಸರತ್ತು ಕೊಟ್ರೇನೆ ನಮ್ಮ ಮೆದುಳು ಆತರ ಆಗತ್ತೆ. ಸೊ ಈ ಆಟ ನೋಡಿ, ಇದು ಶೆಲ್ಲೋಗುಟ್ಟೆ ಅಂತ 16 ರೂಪಾಯಿಗಳ ಆಟ, ಯುದ್ಧ ಕೌಶಲ್ಯ ಬೆಳೆಸೋ ಆಟ. ಇಲ್ಲಿ ನಿಮ್ಗೆ ಸ್ಟ್ರಾಟಜಿ ಅನ್ನೋದು ಎಷ್ಟು ಇಂಪಾರ್ಟೆಂಟ್, ಹೇಗೆ ಪ್ಲಾನಿಂಗ್ ಯಾಕೆ ಮಾಡ್ಬೇಕು ಅನ್ನೋದು ಒಂದು ಗೊತ್ತಾಗತ್ತೆ ಈ ಆಟದಿಂದ. ಸೊ ಈ ಆಟ ನೋಡಿ, ಇಲ್ಲಿಂದ ಹಿಂಗಿಟ್ರೆ ನೆಕ್ಸ್ಟ್ ಇದು ಇಲ್ಲಿದೆ ಅಂತ ಬಂದ್ರೆ, ಸೊ ಇಲ್ಲಿಂದ ಮೂವ್ ಮಾಡಿ ಈ ತರ ಕಾಯಿ ತೆಗೆಯೋದು. ಸೊ ಈ ಆಟದ ವಿಧಾನ ನಮ್ಮ ವೆಬ್ಸೈಟ್ ಅಲ್ಲೆಲ್ಲ ಸಿಗತ್ತೆ. ಸೊ ನಿಮ್ಗೆ ಆಟ ಗೊತ್ತಿಲ್ಲ ಅಂದ್ರೆ ಯೋಚನೆ ಮಾಡ್ಬೇಡಿ, ನಾವಿರೋದೇ ನಿಮ್ಗೆ ಆಟ ಹೇಳ್ಕೊಡಕ್ಕೆ. ಭಾರತದ ಅತ್ಯಂತ ಪ್ರಾಚೀನವಾದ ಆಟ, ಎಷ್ಟು ಚೆನ್ನಾಗಿ ಚಿಕ್ಕ ವಯಸ್ಸಿನ 5 ವರ್ಷದ ಮಕ್ಕಳಿಂದ ಹಿಡಿದು 99 ವರ್ಷದ ಅಜ್ಜಿ ತಾತಂದ್ರೂ ಹಿಡಿದಿಡುತ್ತೆ. ನಿಮಗ್ ಗೊತ್ತಾ, ಈ ಆಟ ಟಿಕ್ ಟಾಕ್ ಆಡ್ತೀವಲ್ಲ, ಅದ್ರದ್ದು ಅಡ್ವಾನ್ಸ್ ಫಾರ್ಮ್ ನವಕಂಕರಿ ಅಂತ ಕರೀತಾರೆ. ತುಂಬಾ ಚೆನ್ನಾಗಿದೆ. ಹೆರಿಟೇಜ್ ಸೀರೀಸ್ ಅಲ್ಲಿ ಈ ತರದ ಬಟ್ಟೆ ಇದ್ರೆ, ಕ್ಲಾಸಿಕ್ ಸೀರೀಸ್ ಅಲ್ಲಿ ಈ ತರದ ಮುದ್ದಾದ ಪಾನ್ಸು ಬಟ್ಟೆ ಇದೆ. ಈ ಆಟಗಳು ಹೇಗೆ ನನಗೆ ಸಿಕ್ತು, ಹೇಗೆ ನಾನು ನಮ್ಮ ಮಕ್ಕಳನ್ನ ಬೆಳೆಸ್ಬೇಕಾರೆ ಅನ್ಕೊಂತಾ ಇದ್ದೆ,
ನಮ್ಮ ಮಕ್ಕಳಿಗೆ ನಮ್ಮ ದೇಶದ ಆಟಗಳು, ನಮ್ಮ ದೇಶದ ಆಟಿಕೆಗಳು ಯಾಕಿಲ್ಲ? ಏನೇ ಇದ್ರು ಬಾರ್ಬಿ ಅಥವಾ ಸೂಪರ್ ಮ್ಯಾನ್, ಸ್ಪೈಡರ್ ಮ್ಯಾನ್ ಆ ತರದ್ ಏನಾರ ಇತ್ತು. ನಮ್ದ್ರಲ್ಲಿ ಎಷ್ಟು ಚೆನ್ನಾಗಿದ್ದಾರೆ. ದ್ರೌಪದಿ ಇರ್ಬೋದು, ಸೀತೆ ಇರ್ಬೋದು, ಹನುಮಂತ ಇರ್ಬೋದು, ಭೀಮಾ ಇರ್ಬೋದು, ಘಟೋತ್ಕಚ ಇರ್ಬೋದು. ಸೊ ನಾವೇ ಅವನ್ನೆಲ್ಲ ಯಾಕೆ ನಮ್ಮ ಮಕ್ಕಳಿಗೆ ಹೇಳ್ಕೊಡ್ತಾ ಇಲ್ಲ, ಮಾಡ್ತಿಲ್ಲ ಅಂತ ಹುಡ್ಕೊಂಡ್ ಹೋದೆ. ಹೀಗೆ ಮೊದ್ಲು ನನ್ನ ಮಗಳಿಗೆ ಕಲ್ಸ್ಕೊಟ್ಟಿದ್ದೆ ಚೌಕಾಬಾರ. ಚೌಕಾಬಾರ ಆದ್ಮೇಲೆ ನನಗೆ ಈ ತರದ್ದು ಆಟಗಳು ಬೇರೆ ಬೇರೆ ಏನಿರ್ಬೋದು ಅಂತ ಹುಡ್ಕೊಂಡ್ ಹೋದ್ವಿ. ನಮ್ಮ ದೇವಸ್ಥಾನಗಳಲ್ಲಿ ಬೇಲೂರು, ಹಳೇಬೀಡು, ಕುರುವತ್ತಿ, ಹೊಳಲು, ಮೈಲಾರ, ಪಟ್ಟದಕಲ್ಲು, ಹಂಪೆ, ಆ ಐಹೊಳೆ, ಈ ತರ ಎಲ್ಲಾ ದೇವಸ್ಥಾನಗಳಲ್ಲೂ ಹುಡ್ಕೊಂಡು ಹೋದಾಗ ಸಿಕ್ಕಿದ್ದು ನಿಧಿ, ನಮ್ಮ ಭಾರತ ದೇಶದ ನಿಧಿ. ಈ ಆಟಗಳದ್ದು ಆಡೋದು ಹೇಗೆ ಅಂತ ಅಲ್ಲಿ ಜನಗಳ ಜೊತೆ ಕೂತ್ಕೊಂಡು ಒಂಥರ ರಿಸರ್ಚ್ ವರ್ಕ್ ಅಂತಾನೆ ಹೇಳಿ ಮೋರ್ ದ್ಯಾನ್ 10 years ಇಂದ ಇನ್ವಾಲ್ವ್ ಆಗಿದ್ದೀವಿ. 10-12 years ಇಂದ ಇದ್ರೊಳಗಡೆಗೆ ಹಳ್ಳಿಗೆ ಹೋಗಿ ದೇವಸ್ಥಾನಗಳ ಜನಗಳ ಜೊತೆ ಕೂತ್ಕೊಂಡು ಮಾತಾಡಿ ಯಾಕೆ ಈ ಆಟಗಳು, ಹೇಗೆ ಆಡೋದು, ಯಾವ ತರ ಇದು ಹೆಲ್ಪ್ ಆಗತ್ತೆ ಅಂತ ಪ್ರಯೋಗಗಳನ್ನ ನನ್ನ ಮಕ್ಳ ಮೇಲ್ ಮಾಡಿ, ಬೇರೆ ಮಕ್ಳ ಮೇಲ್ ಮಾಡಿ, ಅದರಿಂದ ಫಲಿತಾಂಶ ಸಿಕ್ಕಿದೆ, ಗುಡ್ ಫಾರ್ ನೆಕ್ಸ್ಟ್ ಜನರೇಷನ್ ಅಂತ ಕನ್ವಿನ್ಸ್ ಆದ್ಮೇಲೆ ನನ್ನ ಸಾಫ್ಟ್ವೇರ್ ಕೆಲಸನ ಬಿಟ್ಟು ಈ ಫೀಲ್ಡ್ಗೆ ಪೂರ್ತಿ ಇಳಿದಿದ್ದೀನಿ. ಅವಾಗಿಂದ ಇಲ್ಲೇ ಇದ್ದೀನಿ, ಮುಂದೆ ಹೋಗ್ತಾನೆ ಇಲ್ಲ. ನಮ್ಮ ದೇಶದಲ್ಲಿ ಒಂದು ನಿಧಿ ಸಿಕ್ಕಂಗಾಯ್ತು. ಈ ಆಟಕ್ಕೆ ಸಂಬಂಧಪಟ್ಟ ರೂಲ್ಸ್, ವಿಷಯಗಳು, ಆಕಾರಗಳು ಎಲ್ಲೆಲ್ಲಿ ಸಿಗುತ್ತೆ, ಹೇಗೆ ಸಿಗುತ್ತೆ, ಎಲ್ಲ ಆಡ್ತಾರೆ, ಯಾವ್ಯಾವ ತರ ಹೆಸರಿಂದ ಕರೀತಾರೆ, ಆಡೋ ರೀತಿ ಒಂದು ಪ್ರದೇಶದಿಂದ ಇನ್ನೊಂದು ಪ್ರದೇಶಕ್ಕೆ ಹೇಗೆ ಬೇರೆ ಬೇರೆ ಆಗತ್ತೆ ಅನ್ನೋದನ್ನೆಲ್ಲ ತಿಳ್ಕೊಂಡು ಈ ಆಟ ಸೆಟ್ನ ನನ್ನ ಮಕ್ಳ ಮೇಲೆ ಪ್ರಯೋಗ ಮಾಡಿ ಅದರಿಂದ ಫಲಿತಾಂಶ ಸಿಕ್ಕಿದೆ ಅಂತ ಅಂದ್ಮೇಲೆ ನಾನು ಧೈರ್ಯ ತೆಗೆದುಕೊಂಡು ಈ ಆಟಗಳನ್ನ ಮಾಡ್ಬೇಕು. ಈ ಆಟಗಳನ್ನ ಮತ್ತೆ ಈ ಜನಕ್ಕೆ ಪರಿಚಯ ಮಾಡ್ಬೇಕು. ಅವರು ಮತ್ತೆ ತಮ್ಮ ಬೇರುಗಳಿಗೆ ಕನೆಕ್ಟ್ ಆಗ್ಬೇಕು. ನಮ್ಮ ಭಾರತದಲ್ಲೂ ಕೂಡ ಇಂತಿಂತ ಒಳ್ಳೊಳ್ಳೆ ಆಟಗಳು, ಒಳ್ಳೊಳ್ಳೆ ಮೀನ್ಸ್ ಆಫ್ ಎಜುಕೇಶನ್ ಇತ್ತು ಆಟದ ಮುಖಾಂತರನು ಅನ್ನೋದು ಗೊತ್ತಾಗ್ಬೇಕು ಅನ್ನೋ ಒಂದು ಪರಿಚಯದಿಂದ ಶುರು ಮಾಡಿದ್ದೀನಿ. ಸೊ ಈ ಆಟನ ತಬ್ಲಾ ಅಂತ ಕರೀತಾರೆ. ಈ ಆಟಕ್ಕೆ ಉಪಯೋಗಿಸೋ ದಾಳಗಳು ಇದು ಆಟಕ್ಕೆ ಉಪಯೋಗಿಸೋ ಕಾಯಿಗಳು ಇದು. ಈ ಆಟ ತುಂಬಾನೇ ಮಜವಾಗಿದೆ. ಮೊನ್ನೆ ಆಡ್ದವ್ರು ಹೆಂಗ ಆಡಿದ್ರು ಅಂತಂದ್ರೆ ಅವ್ರಿಗೆ ಆಟ ಬಿಟ್ಟು ಹೋಗೋಕೆ ಮನ್ಸಿಲ್ಲ. ಕೊನೆಗೆ ಅವರೊಂದು ಆಟ ಇಟ್ಟು ತಗೊಂಡು ಹೋದ್ರು. ಒಂದೊಂದು ಆಟಕ್ಕೂ ಒಂದೊಂದು ತರದ ಹಿನ್ನೆಲೆ, ಒಂದು ಸ್ವಾರಸ್ಯಕರ ವಿಷಯಗಳು, ಒಂದು ಹಬ್ಬದ ಜೊತೆಗೆ ಲಿಂಕ್ ಎಲ್ಲ ಇದೆ. ಈ ಆಟ ಬಂದು ಹೆಚ್ಚಾಗಿ ಕೋಸ್ಟಲ್ ರೀಜನ್ಸ್ ಆಫ್ ಇಂಡಿಯಾ, ಗೋವಾ, ಗಣಪತಿಪುಲೆ, ಬಾಂಬೆ, ಕಾಸರಗೋಡು, ಕರಾವಳಿ ಆ ಪ್ರದೇಶದಲ್ಲಿ ಸಿಗುತ್ತೆ. ನೋಡಿ, ಇದನ್ನ ಚೆನ್ನೆ ಮಣೆ, ಅಳುಗುಣಿ ಮಣೆ, ಗೋಟುಗುಣಿ ಮಣೆ ಅಂತ ಹೇಳ್ತಾರೆ. ಯಾವ ಮಕ್ಕಳಿಗೆ ತಕ್ಷಣ ತಟ್ ಅಂತ ಹೇಳಿ ಚಾಕಚಕ್ಯತೆಯಿಂದ ಒಂದು ಇದು ಮ್ಯಾಥ್ಸ್ ಕಲಿಯಕ್ಕೆ ಮಾಡಕ್ಕೆ ಸುಲಭವಾಗಿರೋ ಅಂತ ಆಟ. ಈ ಆಟನ ಎಷ್ಟು ಸುಂದರವಾಗಿ ಹೇಳ್ತಾರೆ, ಬೀಜ ಬಿತ್ತಿ ಬೆಳೆ ತೆಗಿಯುವಂತ ಆಟ ಅಂತ. ಸೊ ನಿಮ್ಮ ಮಕ್ಕಳಲ್ಲಿ ನೀವು ಬೀಜ ಬಿತ್ತಿ ಈ ಆಟಗಳನ್ನ ಆಡ್ಬೇಕು ಮಾಡ್ಬೇಕು ಅಂತ ಅವರಿಂದ ನೀವು ಸ್ಕಿಲ್ಗಳದ್ದು ಬೆಳೆ ತೆಗಿಬಹುದು. ಸೊ ಈ ಆಟ ಈಗ ಮುಂಚೆ ಮನೆಯಲ್ಲೂ ಬೀದಿಯಲ್ಲೂ ಇರ್ತಿತ್ತು. ಬೀದಿಯಲ್ಲಿ ಅಟ್ಲೀಸ್ಟ್ ಒಂದ್ 3-4 ಮನೆಯಲ್ಲಾದ್ರೂ ಇರ್ತಿತ್ತು. ಈಗ ಹೆಚ್ಚಿನ ಮನೆಗಳಲ್ಲಿ ಎಲ್ಲ ಅಟ್ಟಕ್ ಸೇರಿಬಿಟ್ಟಿದೆ. ಅಟ್ಟಕ್ ಸೇರಿ ಹಾಳಾಗಿ ಸೌದೆಗೆ ಎಲ್ಲ ಆಗ್ಬಿಟ್ಟಿದೆ. ಈ ಆಟಗಳು ನಿಮಗೆ ಗೊತ್ತು ಏನು ಅಂತ, ಅಜ್ಜಿ ತಾತಂದ್ರಿಗೆ ಗೊತ್ತು ಏನು ಅಂತ. ಆದ್ರೆ ನಿಮ್ಮ ಮಕ್ಕಳಿಗೆ, ಮೊಮ್ಮಕ್ಕಳಿಗೆ ಈ ಆಟಗಳ ಆಡೇ ಗೊತ್ತಿಲ್ಲ. ಅವರಿಗೆ ಈ ಆಟಗಳನ್ನ ಮತ್ತೆ ಪರಿಚಯ ಮಾಡಿಕೊಡಿ. ಆ ಪರಿಚಯ ಮಾಡಕ್ಕೆ ಬೇಕಾಗಿರುವಂತ ಒಂದು ಹೆಸರು, ವಿವರ, ಆಟ ಆಡೋ ವಿಧಾನ, ಯಾವ ತರ ಅದು ಉಪಯೋಗ ಆಗತ್ತೆ, ಹೇಗೆ ಅದನ್ನ ಆಟ ಆಡ್ಬೇಕು, ಪ್ರತಿಯೊಂದು ವಿವರವೂ ಕೂಡ ನಮ್ಮ ವೆಬ್ಸೈಟ್ ಅಲ್ಲಿ ಇದೆ, rollthedice.in ಅಂತ. ಆ ವೆಬ್ಸೈಟಿಗೆ ಹೋಗಿ ಈ ಆಟಿಕೆಗಳನ್ನೆಲ್ಲ ನೀವು ತಗೋಬಹುದು. ತಗೊಂಡು ನಿಮ್ಮ ಮಕ್ಕಳಿಗೆ ನಿಮ್ಮ ಬಾಲ್ಯದ ಮತ್ತೆ ಗಮ್ಮತ್ತನ್ನ ಪರಿಚಯ ಮಾಡಿಸ್ಕೊಡಿ. ಅವರು ಬಾಲ್ಯನ ಮನಪೂರ್ತಿ ಸಂತೋಷವಾಗಿ ಅನುಭವಿಸ್ಲಿ. ಸೊ ಈ ಆಟಗಳು ಎಲ್ಲಾ ತರದ್ದು ಆಟಗಳು, 17ಕ್ಕೂ ಹೆಚ್ಚಿನ ತರದ ಆಟಗಳಿದೆ. ಎಲ್ಲಾನು ಸಿಗತ್ತೆ, ಆರ್ಡರ್ ಮಾಡ್ಬೋದು. ನಾವು ಎಲ್ಲಿಗೆ ಬೇಕಾದ್ರೂ ಶಿಫ್ಟ್ ಮಾಡ್ತೀವಿ. ಇದು ದಶಾವತಾರ. ಇದು ನೋಡಿದ್ರೆ
ನಮ್ಮ ಸಂಸ್ಥೆಯ ಬಗ್ಗೆ ತುಂಬಾ ವಿವರಗಳನ್ನ ಸಮಾಧಾನವಾಗಿ ಕೇಳಿದ್ದೀರಾ. ನಿಮ್ಗೆಲ್ರಿಗೂ ಧನ್ಯವಾದಗಳು. ಇಲ್ಲಿರುವ ಆಟ ಸಾಮಾನುಗಳೆಲ್ಲ ನಿಮಗೆ ಬೇಕು, ಆರ್ಡರ್ ಮಾಡಬೇಕು ಅಂತಿದ್ರೆ ನೀವು ನಮ್ಮ ನಂಬರ್ ಇದಕ್ಕೆ ಮಾಡ್ಬೋದು. ವಾಟ್ಸಪ್ ಅಲ್ಲಿ 8088932576. ನಿಮಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕು ಅಂತಿದ್ರೆ ನೀವು ನಮ್ಮ ವೆಬ್ಸೈಟ್ ಅಲ್ಲಿ ನೋಡಿ ಆರ್ಡರ್ ಕೂಡ ಮಾಡ್ಬೋದು. ನಮ್ಮ ವೆಬ್ಸೈಟ್ ಬಂದು www.rollthice.in.